ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ. ಭೂಮಿಕಾ, ಬಲಗಾಲ್ನಲ್ಲಿ ಸೇರೊತ್ತು ಬಲಗಾಲ್ ಮುಂದಿಟ್ಟು ಒಳಗ್ ಬಾ. ಥ್ಯಾಂಕ್ ಯು ಫಾರ್ ಕಮಿಂಗ್. ಬನ್ನಿ. ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಪ್ಲೀಸ್ ಕಮ್. ಕೂತ್ಕೊಳ್ಳಿ. ನಾನು ಗೌತಮ್ ಅವ್ರನ್ನ ಕರ್ಕೊಂಡ್ಬರ್ತೀನಿ. ಇಷ್ಟೇ ನೀನು ಅಂದ್ಕೊಂಡಿರೋ ಅಯಸ್ಕಾಂತ ಬಂತು. ಇನ್ನು ನಿನ್ನ ಪ್ರೀತಿ ಮಗ ಗೌತಮ್ ಬಂದು ಅಂಟ್ಕೊಳ್ಳೋದಷ್ಟೇ ಬಾಕಿ. ಯಾಕಣ್ಣ ಅಂಟ್ಕೊಳ್ಳಲ್ಲ? ಅಂಟ್ಕೊಳ್ಳೋ ತರ ಭೂಮಿಕಾ ಮಾಡ್ತಾಳೆ, ನೋಡ್ತಾ ಇರು. ಹೌದು ಸಿಷ್ಟೇ, ಇದೊಂಥರ ದೊಡ್ಡಂಟು ಮಹಾನಂಟು ಹಿಡಿದ್ರೆ ಬಿಡೋದೇ ಇಲ್ಲ. ಅದಕ್ಕೆ ಅನ್ನೋದಿಷ್ಟೇ ಕಸ ಅಂತ ಅಂದ್ಕೊಂಡಿದ್ದು ಕೂಡ ಯಾವುದೋ ಒಂದು ಕ್ಷಣದಲ್ಲಿ ಕೆಲಸಕ್ಕೆ ಬರುತ್ತೆ ಅಂತ. ಕಸದಿಂದ ರಸದ ಹಾಗೆ ಅವಳು ಕೆಲಸಕ್ಕೆ ಬಂದಲ್ಲ, ಅದಕ್ಕೆ. ನಿಜ, ಇವಳೇ ಈಗ ನಮ್ಮ ಪಾಲಿಗೆ ದಾಳ ಗಾಳ ಎಲ್ಲ. I had sent the mail to Mathur. No. Hey, wait. ಹಾಂ, ನನ್ನ ಫ್ರೆಂಡ್ ಬಂದಿದ್ದಾರೆ, ಬನ್ನಿ. ನಾನು ಮೀಟಿಂಗ್ ಮಧ್ಯದಲ್ಲಿದ್ದೀನಿ. ಈಗ ಹೇಗ್ರಿ ಬರಲಿ? ಒಂದು ಅರ್ಧ ಗಂಟೆ ವೇಟ್ ಮಾಡಕ್ಕೆ ಹೇಳಿ. ಗೌತಮ್ ಅವರೇ, ಒಂದು 10 ನಿಮಿಷ ಅಷ್ಟೇ. ನೀವು ಬಂದು ಹಾಯ್ ಹೇಳಿ ಹೋಗಿ, ಅಷ್ಟೇ ಸಾಕು. ಪ್ಲೀಸ್. ಐ ವಿಲ್ ಕನೆಕ್ಟ್ ಯು ಲೇಟರ್. ಹಾಂ, 2 ನಿಮಿಷ ಒಂದು ಮೇಲ್ ಮಾಡ್ಬಿಡ್ತೀನಿ. ಹಾಂ, ಯಾ. ಸಾರಿ, ಲೇಟ್ ಆಗೋಯ್ತು. ಅವರೊಂದು ಕಾಲಲ್ಲಿ ಬ್ಯುಸಿ ಇದ್ರು. ಪ್ಲೀಸ್ ಡೋಂಟ್ ಬಿ ಸೋ ಫಾರ್ಮಲ್. ಇಟ್ಸ್ ಓಕೆ. ದಟ್ಸ್ ಸೋ ಸ್ವೀಟ್ ಆಫ್ ಯು ಟು ಸೇ ದಟ್. ಇಟ್ಸ್ ವೆರಿ ಸ್ವೀಟ್ ಅಲ್ಲ? ಬಟ್ ಒಂದು ಫಾರ್ಮಲ್ ಇಂಟ್ರೊಡಕ್ಷನ್ ಅಂತೂ ಆಗಲೇಬೇಕಲ್ವಾ? ಗೌತಮ್ ದಿವಾನ್ ಆ್ಯಂಡ್ ಇವರು ಮಥುರಾ, ನನ್ನ ಕ್ಲೋಸ್ ಫ್ರೆಂಡ್. ಹಾಯ್. ಹಾಯ್. ಕೂತ್ಕೊಳ್ಳಿ ಪ್ಲೀಸ್. ಭೂಮಿಕಾ ಅವ್ರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ. ಐ ವಾಸ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಯು. ನೈಸ್ ಟು ನೋ ದಟ್. ನನಗೂ ಅಷ್ಟೇ ನಿಮ್ಮ ಬಗ್ಗೆ ಭಾಳ ಹೇಳ್ತಾ ಇದ್ರು. ಬಟ್ ನನ್ಗೆ ಆಶ್ಚರ್ಯ ಆಗೋದೇನೆಂದ್ರೆ, ನೀವಿಷ್ಟು ಗೊತ್ತಿರೋರಾಗಿ, ಭೂಮಿಕಾ ಅವ್ರ ಕ್ಲೋಸ್ ಫ್ರೆಂಡ್ ಆಗಿ, ಯಾವ ಅಕೇಶನಲ್ಲೂ ನಾನು ನಿಮ್ಮನ್ನು ನೋಡಲೇ ಇಲ್ಲ. ಆ್ಯಂಡ್ ನಮ್ಮ ಮದುವೆಲೂ ನಿಮ್ಮನ್ನು ನೋಡಿದ ನೆನಪಿಲ್ಲ ನನಗೆ. ಹೇಳಿದ್ನಲ್ಲ, ಇವರು ಜರ್ಮನಿಯಲ್ಲಿದ್ರು ಅಂತ. ಬಟ್ ಒಂದು ನೋಟಿಸ್ ಮಾಡಿದ್ರ ಗೌತಮ್ ಅವರೇ, ನೀವು ಇಷ್ಟು ವರ್ಷ ಜರ್ಮನಿಯಲ್ಲಿದ್ರು, ಅವರು ನಮ್ಮ ಟ್ರೆಡಿಷನ್ನ, ಕಲ್ಚರ್ನ ಯಾವುದನ್ನು ಅವರು ಬಿಟ್ಕೊಟ್ಟಿಲ್ಲ. ಎಷ್ಟು ಸಿಂಪಲ್ ಆಗಿ, ಸ್ವೀಟ್ ಆಗಿ ಸ್ಯಾರಿ ಉಟ್ಕೊಂಡಿದ್ದಾರೆ. ಹಾಗೇನಿಲ್ಲ, ಅವಾಗ ವೆಸ್ಟರ್ನ್ ವೇರ್ ಹಾಕೋತೀನಿ. ಬಟ್ ಐ ರಿಯಲಿ ಲೈಕ್ ಸಾರೀಸ್. ಐ ಫೀಲ್ ಮೋರ್ ಕಾನ್ಫಿಡೆಂಟ್ ಅಂಡ್ ಕಂಫರ್ಟಬಲ್. ಚೆನ್ನಾಗಿ ಕಾಣಿಸ್ತಿಲ್ವಾ? ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೀರೆ ನಿಮಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.